Hello everyone. In today's class, let's see two transistor analogy of SCR. Okay. Here, SCR can be explained by two transistors PNP and NPN, okay, which are connected back to back. So this is called two transistor analogy of SCR. ಅಂದರೆ SCR ಆಪರೇಷನ್ನ ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟೂ ಟ್ರಾನ್ಸಿಸ್ಟರ್ನ ತೊಗೊಂಡು ಅಂದರೆ ಒಂದು ಪಿ ಎನ್ ಪಿ ಒಂದು ಎನ್ ಪಿ ಎನ್ ಎರಡೂ ಕೂಡ ಬ್ಯಾಕ್ ಟು ಬ್ಯಾಕ್ ಕನೆಕ್ಟ್ ಆದರೆ ಅದನ್ನು ಎಸ್ ಸಿ ಆರ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಟೂ ಟ್ರಾನ್ಸಿಸ್ಟರ್ ಅನಾಲಜಿ ಆಫ್ ಎಸ್ ಸಿ ಆರ್ ಅಷ್ಟೇ. ಸೊ ಟೂ ಟ್ರಾನ್ಸಿಸ್ಟರ್ಸು ಬ್ಯಾಕ್ ಟು ಬ್ಯಾಕ್ ಕನೆಕ್ಟ್ ಆದರೆ ಇಟ್ ಬಿಕಮ್ಸ್ ಆ್ಯಕ್ಟ್ಸ್ ಆ್ಯಸ್ ಎ ಎಸ್ ಸಿ ಆರ್ ಅಷ್ಟೇ ಇದೆ. ಓಕೆ, ಸೊ ಹಿಯರ್ it is obtained by splitting two middle layers of SCR. So as we know, SCR is a 4-layer device ಅಲ್ವಾ. ಪಿ ಎನ್ ಅಂತ 4 layers ಇದೆ, 3 ಜಂಕ್ಷನ್ಸ್ ಇರುತ್ತೆ, 3 ಟರ್ಮಿನಲ್ಸ್ ಆ್ಯನೋಡ್ ಕ್ಯಾಥೋಡ್ ಗೇಟ್ ಇದೆ. ಸೊ ಇಲ್ಲಿ ಏನಾಗ್ತಿದೆ, ಮಿಡಲ್ ಲೇಯರ್ಸ್ ಯಾವುದು ಇಲ್ಲಿ ಎನ್ ಮತ್ತು ಪಿ ಅಲ್ವಾ. ಈ ಮಿಡಲ್ ಲೇಯರ್ಸ್ನ ಸ್ಪ್ಲಿಟ್ ಮಾಡಿ ಟೂ ಸಪ್ರೇಟ್ ಪಾರ್ಟ್ಸ್ ಮಾಡ್ಕೊಂಡಿದ್ದೀವಿ ನೋಡಿ, ಇಲ್ಲಿದೆ. ಓಕೆನಾ. ಸೊ ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಒಂದು ಪಿ ಎನ್ ಪಿ ಮತ್ತು ಇನ್ನೊಂದು ಎನ್ ಪಿ ಎನ್ ಟ್ರಾನ್ಸಿಸ್ಟರ್ಸು ಫಾರ್ಮ್ ಆಗುತ್ತೆ. ಓಕೆನಾ. ಸೊ ಹಿಯರ್ ಇಟ್ ಈಸ್ obtained by splitting two middle layers of SCR into two separate parts as shown here. Okay. ಸೊ ದಿ ಕಲೆಕ್ಟರ್ ಕರೆಂಟ್ ಆಫ್ ಪಿ ಎನ್ ಪಿ ಟ್ರಾನ್ಸಿಸ್ಟರ್ ನೋಡಿ ಇಲ್ಲೇನಾಗುತ್ತೆ. ಸೊ ಆಫ್ಟರ್ ಸ್ಪ್ಲಿಟ್ಟಿಂಗ್ ಆಫ್ ದಿ ಮಿಡಲ್ ಲೇಯರ್ಸ್ ಆಫ್ ದಿ SCR it becomes two transistors, one is PNP and another one is NPN. So it can be connected like this. ನೋಡಿ ಈ ಥರ ಕರೆಂಟ್ ಆಗಿರುತ್ತೆ ಅದು. ಓಕೆನಾ. ಸೊ ನೋಡಿ ಇದು ಟೂ ಟ್ರಾನ್ಸಿಸ್ಟರ್ ಅನಾಲಜಿ ಆಫ್ SCR. ಈ ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕಾಗುತ್ತೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ನೋಡಿ ಫಸ್ಟ್ ಒನ್ ಈಸ್ Q1 ಅಂದರೆ ಅದು PNP ಟ್ರಾನ್ಸಿಸ್ಟರ್ ಆಗಿರುತ್ತೆ. ನೆಕ್ಸ್ಟ್ Q2 ಈಸ್ ದಿ NPN ಟ್ರಾನ್ಸಿಸ್ಟರ್. ಇದೆಯಲ್ಲ PNP ಆ್ಯಂಡ್ NPN ಎರಡು ಕೂಡ ಬ್ಯಾಕ್ ಟು ಬ್ಯಾಕ್ ಕನೆಕ್ಟ್ ಮಾಡಿದ್ದೀವಿ. ಇದನ್ನು ಟೂ ಟ್ರಾನ್ಸಿಸ್ಟರ್ ಅನಾಲಜಿ ಆಫ್ SCR ಅಂತ ಕರಿತೀವಿ. ಸೊ ನಾವು ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಓಕೆ, ಸೊ ಹಿಯರ್ ವಿ ಆರ್ ಪ್ರೊವೈಡಿಂಗ್ ವಿ ಎಫ್ ಅಂದರೆ ಆ್ಯನೋಡ್ ಕ್ಯಾಥೋಡ್. ನೋಡಿ ಬಿಟ್ವೀನ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡು ಸ್ಮಾಲ್ ವೋಲ್ಟೇಜ್ ಕೊಡಬೇಕಲ್ವಾ. ಸೊ ನಾಟ್ ಓನ್ಲಿ ದಿ ಅಪ್ಲಿಕೇಶನ್ ಆಫ್ ವೋಲ್ಟೇಜ್ ಬಿಟ್ವೀನ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡು, ಇಲ್ಲಿ ಅಲಾಂಗ್ ವಿತ್ ದಿಸ್ ವಿ ಹ್ಯಾವ್ ಟು ಅಪ್ಲೈ ಎ ಸ್ಮಾಲ್ ವೋಲ್ಟೇಜ್ ಬಿಟ್ವೀನ್ ಆ್ಯನೋಡ್ ಆ್ಯಂಡ್ ಗೇಟ್ ಆ್ಯಂಡ್ ಕ್ಯಾಥೋಡ್ ಮಾತ್ರ ಸಪ್ಲೈ ಕೊಟ್ಟರೆ ಆನ್ ಆಗಲ್ಲ. ನೋಡಿ ಇಲ್ಲಿ ವಿ ಜಿ ಅಂತಿದೆ ಗೇಟ್ ವೋಲ್ಟೇಜ್, ಅದು ಬಿಟ್ವೀನ್ ಗೇಟ್ ಮತ್ತು ಕ್ಯಾಥೋಡ್ ಸಪ್ಲೈ ಕೊಡ್ತಿದ್ದೀವಿ. ಸೊ ನಾಟ್ ಓನ್ಲಿ ದ ಅಪ್ಲಿಕೇಶನ್ ಆಫ್ ಗೇಟ್ ಆ್ಯಂಡ್ ಕ್ಯಾಥೋಡ್ ವೋಲ್ಟೇಜ್, ಗೇಟ್ ಆ್ಯಂಡ್ ಕ್ಯಾಥೋಡ್ SCR will not turns on. So along with this voltage we have to apply a small voltage between the anode and cathode, right? So ಬರೀ ಗೇಟ್ ಟು ಕ್ಯಾಥೋಡ್ಗೆ ವೋಲ್ಟೇಜ್ ಕೊಟ್ಬಿಟ್ರೆ ಆನ್ ಆಗಲ್ಲ. ಅಲಾಂಗ್ ವಿತ್ ದಿಸ್ ಸ್ಮಾಲ್ ವೋಲ್ಟೇಜ್ ಬಿಟ್ವೀನ್ ಆ್ಯನೋಡ್ ಮತ್ತು ಕ್ಯಾಥೋಡ್ ಸಪ್ಲೈ ಕೊಟ್ಟರೆ ಮಾತ್ರ ಆನ್ ಆಗುತ್ತೆ. ಸೊ ಅದನ್ನು ನಾನು ಅಲ್ಲಿ ವಿ ಎಫ್ ಅನ್ನು ತೊಗೊಂಡಿದ್ದೀನಿ, ಫಾರ್ವರ್ಡ್ ವೋಲ್ಟೇಜ್ ಅಥವಾ ಫಾರ್ವರ್ಡ್ ಬಯಾಸಿಂಗ್ ವೋಲ್ಟೇಜ್ ಅಂತ ಹೇಳ್ಬೋದು ಅದನ್ನು. ಇನ್ನೊಂದು ವಿ ಜಿ ಅಂತಿದೆ ಗೇಟ್ ವೋಲ್ಟೇಜ್. ಓಕೆ, ಸೊ ಹಿಯರ್ ದಿ ಕಲೆಕ್ಟರ್ ಕರೆಂಟ್ ಆಫ್ ದಿ ಪಿ ಎನ್ ಪಿ ಟ್ರಾನ್ಸಿಸ್ಟರ್ ದಟ್ ಈಸ್ Q1 ನೋಡಿ ಮೇಲ್ಗಡೆ ಟಾಪಲ್ಲಿದೆ, ದಟ್ ಈಸ್ ಪಿ ಎನ್ ಪಿ ಟ್ರಾನ್ಸಿಸ್ಟರ್. ಸೊ ಅದರದ್ದು ಕಲೆಕ್ಟರ್ ಕರೆಂಟ್ ಇದೆಯಲ್ಲ ಅದೇನಾಗುತ್ತೆ, ಇಟ್ ಬಿಕಮ್ಸ್ ದಿ ಬೇಸ್ ಕರೆಂಟ್ ಆಫ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ Q2 ಅಲ್ವಾ. ಸೊ ನೋಡಿ ಇದು ಎಮಿಟರ್ ಬೇಸ್ ಕಲೆಕ್ಟರ್ ಕರೆಂಟ್ ಆಫ್ Q1 ಇದೆಯಲ್ಲ ಅದೆಲ್ಲ ಹೋಗ್ತಿದೆ ಬೇಸ್ ಆಫ್ ದಿ Q2ಗೆ ಸಪ್ಲೈ ಬರ್ತಾ ಇದೆ. ಅಲಾಂಗ್ ವಿತ್ ದಿಸ್ ವಿ ಜಿ ಏನಾಗ್ತದೆ, ಕಲೆಕ್ಟರ್ ಕರೆಂಟ್ ಆಫ್ ದಿ Q1 ಕೂಡ ಏನಾಗ್ತಿದೆ ಬೇಸ್ ಟರ್ಮಿನಲ್ ಆಫ್ Q2 ಕನೆಕ್ಟ್ ಆಗ್ತಾ ಇದೆ ಅಲ್ವಾ. ಸೊ ಆ್ಯಂಡ್ ದಿ ಕಲೆಕ್ಟರ್ ಕರೆಂಟ್ ಆಫ್ ದಿ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ Q2 ಅಂದರೆ ಇದು. ಸೊ ಇಲ್ಲೂ ಕೂಡ ಏನಾಗಿದೆ, ದಿ ಕಲೆಕ್ಟರ್ ಕರೆಂಟ್ ಆಫ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ Q2 ಬಿಕಮ್ಸ್ ದಿ ಬೇಸ್ ಕರೆಂಟ್ ಆಫ್ ದಿ ಪಿ ಎನ್ ಪಿ ಟ್ರಾನ್ಸಿಸ್ಟರ್ Q1 ಅಲ್ವಾ. ಇಲ್ಲೂ ಅಷ್ಟೇ, ಈ Q2ನಲ್ಲಿರೋ ಕಲೆಕ್ಟರಿಂದ ಹೋಗ್ತಾ ಇರೋ ಕರೆಂಟ್ ಏನಾಗಿದೆ, ಬೇಸ್ ಟರ್ಮಿನಲ್ ಆಫ್ ದಿ Q1 ಕರೆಂಟ್ ಆಗ್ತದೆ ಅಲ್ವಾ. ಸೊ when the switch S is opened, ಅಂದರೆ ಸ್ವಿಚ್ ಓಪನ್ ಇದ್ದಾಗ ಏನಾಗುತ್ತೆ, ದಿ ಗೇಟ್ ಕರೆಂಟ್ ಈಸ್ 0 ಬಿಕಾಸ್ ದಿ ಗೇಟ್ ವೋಲ್ಟೇಜ್ ಇಸ್ ನಾಟ್ ಸಪ್ಲೈ ಟು ದಿ ಬೇಸ್ ಟರ್ಮಿನಲ್ ಆಫ್ ದಿ ಟ್ರಾನ್ಸಿಸ್ಟರ್ Q2 ಅಲ್ವಾ. ಸೊ ಸ್ವಿಚ್ ಓಪನ್ ಇದ್ದಾಗ ಏನಾಗುತ್ತೆ, ಗೇಟ್ ವೋಲ್ಟೇಜು ಬೇಸ್ ಟರ್ಮಿನಲ್ ಆಫ್ Q2ಗೆ ಸಪ್ಲೈ ಆಗಲ್ಲ. ಅವಾಗ ಏನಾಗುತ್ತೆ, ಬೋತ್ ದಿ ಗೇಟ್ ವೋಲ್ಟೇಜ್ ವಿ ಜಿ ಮತ್ತು ಗೇಟ್ ಕರೆಂಟ್ ಐ ಜಿ ಎರಡು ಕೂಡ ಐ ಸಫಿಕ್ಸ್ ಜಿ ಮತ್ತು ವಿ ಸಫಿಕ್ಸ್ ಜಿ ಅಂತ ಕರಿತೀವಿ. ಗೇಟ್ ವೋಲ್ಟೇಜ್ ಮತ್ತು ಗೇಟ್ ಕರೆಂಟ್ ಎರಡು ಕೂಡ 0 ಇರುತ್ತೆ. ಸೊ ದೇರ್ ಇಸ್ ನೋ ಬೇಸ್ ಡ್ರೈವ್ ಟು ದಿ ಟ್ರಾನ್ಸಿಸ್ಟರ್ Q2. ಆವಾಗ ಬೇಸ್ ಡ್ರೈವ್ ಅಂದರೆ ಸಪ್ಲೈ ಇರೋಲ್ಲ, ವೋಲ್ಟೇಜ್ ಸಪ್ಲೈ ಕೊಡೋದಕ್ಕಾಗಲ್ಲ. ಆವಾಗ ಕರೆಂಟ್ ವೋಲ್ಟೇಜ್ ಎರಡು ಕೂಡ 0 ಇರುತ್ತೆ ಯಾವುದಕ್ಕೆ, ಟ್ರಾನ್ಸಿಸ್ಟರ್ Q2ಗೆ. ಆವಾಗ ಏನಾಗುತ್ತೆ, ಹೆನ್ಸ್ ದೇರ್ ಇಸ್ ನೋ ಕಲೆಕ್ಟರ್ ಕರೆಂಟ್ flowing in the collector of the transistor Q2. Therefore
there is no base drive for the transistor Q1. Okay, since there is no base drive to the transistor T1, there is no collector current from T1. ನೋಡಿ, ಇಲ್ಲಿ ನಾವು ಸ್ವಿಚ್ ಓಪನ್ ಮಾಡಿದಾಗ ಈ ವೋಲ್ಟೇಜ್ ಸಪ್ಲೈ ಬೇಸ್ ಟರ್ಮಿನಲ್ ಆಫ್ Q2 ಹೋಗಲ್ಲ. ಆವಾಗ Q2 ಆನ್ ಆಗಲ್ಲ. ಆವಾಗ ಏನಾಗುತ್ತೆ, ಈ Q1 ಇದೆಯಲ್ಲ ಟ್ರಾನ್ಸಿಸ್ಟರ್ Q1ಗೆ ಬೇಸ್ ಟರ್ಮಿನಲ್ಗೆ ಸಪ್ಲೈ ಹೋಗಲ್ಲ. ಆವಾಗ ಏನಾಗುತ್ತೆ, ಅದು ಕೂಡ ಆಫಲ್ಲಿರುತ್ತೆ. ಸೊ ಎಗೇನ್ ಕಲೆಕ್ಟರ್ ಟರ್ಮಿನಲ್ ಆಫ್ Q1 ಇಂದ ಯಾವುದೇ ಕರೆಂಟ್ ನಿಮಗೆ ಏನಾಗುತ್ತೆ Q2 ಕೂಡ ಬರೋದಿಲ್ಲ ಅಲ್ವಾ. ಸೊ ಏನಾಗುತ್ತೆ, ದಿ ಎಸ್ ಸಿ ಆರ್ ರಿಮೈನ್ಸ್ ಇನ್ ಆಫ್ ಸ್ಟೇಟ್, ಆಫಲ್ಲಿರುತ್ತೆ. ಯಾಕಂದರೆ ನಾವು ಗೇಟ್ ವೋಲ್ಟೇಜ್ ಕೊಟ್ಟಿಲ್ಲ ಇಲ್ಲಿ. ಯಾಕಂದರೆ ಸ್ವಿಚ್ ಓಪನ್ ಮಾಡಿದ್ದೀವಲ್ಲ, ಸ್ವಿಚ್ ಎಸ್ ಅಂತಿದೆ ನೋಡಿ, ಅದನ್ನು ಓಪನ್ ಮಾಡಿದರೆ ಸಪ್ಲೈ ಕೊಟ್ಟಿಲ್ಲ ಅಂದರೆ ಇಲ್ಲೇನಾಗುತ್ತೆ, ಟ್ರಾನ್ಸಿಸ್ಟರ್ Q1 ಆ್ಯಂಡ್ Q2 ಎರಡೂ ಕೂಡ ಆಫಲ್ಲಿರುತ್ತೆ. ಅಂದರೆ ಏನಂತ ಹೇಳ್ಬೋದು, ನಾವು ಎಸ್ ಸಿ ಆರ್ ಆಫಲ್ಲಿದೆ ಅಂತ ನಾವು ಅದನ್ನು ತಗೋಬೇಕಾಗುತ್ತೆ. ನೆಕ್ಸ್ಟು, ಅನ್ಲೆಸ್ ದಿ ವಿ ಎ ಕೆ, ಯಾವಾಗ ಹೆನ್ಸ್ ದಿ ಎಸ್ ಸಿ ಆರ್ ರಿಮೈನ್ಸ್ ಇನ್ ಆಫ್ ಸ್ಟೇಟ್, ಅನ್ಲೆಸ್ ಯಾವಾಗ ಏನಾಗ್ಬೋದು, ಅನ್ಲೆಸ್ ದಿ ವಿ ಎ ಕೆ ಅಂದರೆ ಅನ್ಲೆಸ್ ದಿ ಫಾರ್ವರ್ಡ್ ವೋಲ್ಟೇಜ್ ವಿ ಎಫ್ ಅಂತ ಇದೆಯಲ್ಲ, ಇಲ್ಲಿ ಥ್ರೂ ರೆಸಿಸ್ಟರ್ ಕನೆಕ್ಟ್ ಮಾಡಿದ್ದೀವಲ್ಲ, ಅದೆಲ್ಲಿ ಕನೆಕ್ಟ್ ಮಾಡಿದ್ವಿ, ಬಿಟ್ವೀನ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಕನೆಕ್ಟ್ ಮಾಡಿದ್ದೀವಲ್ಲ, ಅನ್ಲೆಸ್ ದಟ್ ದಿ ಫಾರ್ವರ್ಡ್ ವೋಲ್ಟೇಜ್ ಈಸ್ ಲಾರ್ಜ್ ಎನಫ್ ಟು ಟ್ರಿಗರ್ ದಿ ಎಸ್ ಸಿ ಆರ್ ಇಂಟು ಆನ್ ಕಂಡೀಷನ್. ಅಂದರೆ ಇಲ್ಲಿ ಸ್ವಿಚ್ ಓಪನ್ ಇದ್ರೂ ಕೂಡ ಮ್ಯಾಕ್ಸಿಮಮ್ ವೋಲ್ಟೇಜ್ ಕೊಟ್ಬಿಟ್ರೆ, ಫಾರ್ವರ್ಡ್ ಬಯಾಸ್ ಕಂಡೀಷನಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡ್ಗೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಕೊಟ್ಬಿಟ್ರೆ ಏನಾಗುತ್ತೆ, ಅದು ಎಸ್ ಸಿ ಆರ್ನ ಆನ್ ಮಾಡೋ ಚಾನ್ಸಸ್ ಇರುತ್ತೆ, ಆನ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್, ಇನ್ ಸೆಕೆಂಡ್ ಕಂಡೀಷನ್, ವೆನ್ ದ ಸ್ವಿಚ್ ಎಸ್ ಈಸ್ ಕ್ಲೋಸ್ಡ್, ಫಸ್ಟ್ ಓಪನ್ ಇತ್ತು, ಸಪ್ಲೈ ಇರಲ್ಲ, ಆಫಲ್ಲಿರುತ್ತೆ ಅಂತ ಹೇಳಿದೆ. ಆದರೂ ಕೂಡ ಅನ್ಲೆಸ್ ದಿ ಫಾರ್ವರ್ಡ್ ವೋಲ್ಟೇಜ್ ಇಸ್ ಲಾರ್ಜ್ ಎನಫ್ ಟು ಟ್ರಿಗರ್ ದಿ ಎಸ್ ಸಿ ಆರ್ ಟು ಆನ್ ಕಂಡೀಷನ್ ಅಂತ ಹೇಳಿದೆ ಇಲ್ಲಿ. ಓಕೆನಾ. ನೆಕ್ಸ್ಟು, ವೆನ್ ದಿ ಸ್ವಿಚ್ ಎಸ್ ಈಸ್ ಕ್ಲೋಸ್ಡ್, ಅಂದರೆ ಸ್ವಿಚ್ನ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಆಟೋಮ್ಯಾಟಿಕಲಿ ದಿ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ Q2 ಗೆಟ್ಸ್ ಇಟ್ಸ್ ಬೇಸ್ ಡ್ರೈವ್ ಅಲ್ವಾ. ಬೇಸ್ ಡ್ರೈವ್ ತಗೊಳುತ್ತೆ, ಅಂದರೆ ಬೇಸ್ ಟರ್ಮಿನಲ್ ಆಫ್ Q2ಗೆ ಸಪ್ಲೈ ಹೋಗುತ್ತೆ. ಪವರ್ ಸಪ್ಲೈ ಅಂದರೆ ವೋಲ್ಟೇಜ್ ಸಪ್ಲೈ ಕೊಡ್ತೀವಿ ನಾವು. ಆವಾಗ ಏನಾಗುತ್ತೆ, ಹೆನ್ಸ್ ದಿ ಕಲೆಕ್ಟರ್ ಕರೆಂಟ್ ಆಫ್ ದಿ ಟ್ರಾನ್ಸಿಸ್ಟರ್ Q2 ಸ್ಟಾರ್ಟ್ಸ್ ಫ್ಲೋಯಿಂಗ್, ದೆನ್ ಪ್ರೊವೈಡ್ಸ್ ದಿ ಬೇಸ್ ಡ್ರೈವ್ ಟು ದಿ PNP ಟ್ರಾನ್ಸಿಸ್ಟರ್ Q1 ಅಲ್ವಾ. ಸೊ ಅದಕ್ಕೆ ಅಂದರೆ ಈ ಕಲೆಕ್ಟರ್ ಕರೆಂಟ್ ಆಫ್ Q2 ಇದೆಯಲ್ಲ, ಅದರಲ್ಲಿ ಏನಾಗುತ್ತೆ, ಬೇಸ್ ಟರ್ಮಿನಲ್ ಆಫ್ Q1ಗೆ ಸಪ್ಲೈ ಆಗ್ತಾ ಇರುತ್ತೆ. ಸೊ ದಿ ಕಲೆಕ್ಟರ್ ಕರೆಂಟ್ ಆಫ್ ದಿ ಟ್ರಾನ್ಸಿಸ್ಟರ್ Q1 ಪ್ರೊವೈಡ್ಸ್ an additional base drive to the transistor Q2. This action is called regenerative action. ಅಂದರೆ ಇಲ್ಲಿ ನೋಡಿ, ಸ್ವಿಚ್ ಕ್ಲೋಸ್ ಆದಾಗ ಏನಾಗುತ್ತೆ, VG ಅಂತಿದೆಯಲ್ಲ, ಅಲ್ಲಿಂದ ವೋಲ್ಟೇಜ್ ಸಪ್ಲೈ ಎಲ್ಲ ಹೋಗ್ತಿದೆ, ಬೇಸ್ ಡ್ರೈವ್ ಆಫ್ Q2 ಹೋಗ್ತಿದೆ. Q2 ಆನ್ ಆಗಿ ಅದರಲ್ಲಿ Q2 ಅಂದರೆ ಟ್ರಾನ್ಸಿಸ್ಟರ್ Q2 ಇಂದ ಕಲೆಕ್ಟರ್ ಟರ್ಮಿನಲ್ ಕರೆಂಟ್ ಫ್ಲೋ ಆಗಿ ಅಗೇನ್ ಅದು ಬೇಸ್ ಟರ್ಮಿನಲ್ ಆಫ್ ಟ್ರಾನ್ಸಿಸ್ಟರ್ Q1ಗೆ ಹೋಗಿ Q1 ಕೂಡ ಆನ್ ಆಗುತ್ತೆ, ಟ್ರಾನ್ಸಿಸ್ಟರ್ ಆನ್ ಆಗಿ ಆ Q1 ಕಲೆಕ್ಟರ್ ಟರ್ಮಿನಲ್ ಎಗೇನ್ ಎಲ್ಲಿ ಹೋಗ್ತಿದೆ, ಕರೆಂಟ್ ಎಲ್ಲ ಹೋಗ್ತಿದೆ, ಮತ್ತು ಎಗೇನ್ ಬೇಸ್ ಟರ್ಮಿನಲ್ ಆಫ್ Q2 ಹೋಗ್ತಿದೆ. ಅದನ್ನು ನಾವು, ಈ ಆ್ಯಕ್ಷನ್ನ ನಾವು ರೀಜನರೇಟಿವ್ ಆ್ಯಕ್ಷನ್ ಅಂತ ಕರಿತೀವಿ. ಓಕೆ. ಇಫ್ ಎ ಸ್ಮಾಲ್ ಅಮೌಂಟ್ ಆಫ್ ದಿ ಫಾರ್ವರ್ಡ್ ವೋಲ್ಟೇಜ್, ದಟ್ ಈಸ್ ವಿ ಎಫ್, ಇಲ್ಲಿದೆ ನೋಡಿ, ಈ ವಿ ಎಫ್ ಈಸ್ ಅಪ್ಲೈಡ್ ಬಿಟ್ವೀನ್ ದಿ ಜಂಕ್ಷನ್ಸ್ ಆಫ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಆರ್ ಫಾರ್ವರ್ಡ್ ಬಯಾಸ್ಡ್, the SCR triggers into on condition. Therefore, SCR is said to be triggered or fired ಅಂತ ಕರಿತೀವಿ. ಸೊ ಇಲ್ಲಿ ನಾವು ಬರೀ ಸ್ವಿಚ್ ಆನ್ ಮಾಡಿದ್ರೆ ಆನ್ ಆಗಲ್ಲ. ಸ್ವಿಚ್ ಆನ್ ಮಾಡಿದ್ರೆ ಏನಾಗುತ್ತೆ, ಬಿಟ್ವೀನ್ ಆ್ಯನೋಡ್ ಮತ್ತು ಕ್ಯಾಥೋಡ್ ಸಪ್ಲೈ ಏನಾಗುತ್ತೆ ಕೊಡ್ತೀವಿ. ಸೊ ಅಲಾಂಗ್ ವಿತ್ ದಿಸ್ ವಿ ಹ್ಯಾವ್ ಟು ಅಪ್ಲೈ ಎ ಸ್ಮಾಲ್ ವೋಲ್ಟೇಜ್ ಆಫ್ ದಿ ಫಾರ್ವರ್ಡ್ ಬಯಾಸ್ಡ್ ವೋಲ್ಟೇಜ್ ಶುಡ್ ಬಿ ಅಪ್ಲೈಡ್ ಬಿಟ್ವೀನ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಟರ್ಮಿನಲ್ ಟು ಟರ್ನ್ ಆನ್ ದಿ SCR. ದೆನ್ SCR is said to be fired ಆರ್ ಟ್ರಿಗರ್ಡ್ ಅಂತ ಕರಿತೀವಿ. SCR ಆನ್ ಆದರೆ ಅದನ್ನು SCR ಫೈರ್ ಆಗಿದೆ ಅಥವಾ ಟ್ರಿಗರ್ಡ್ ಆಗಿದೆ ಅಂತ ಹೇಳ್ಬೋದು, ನಾವು ಹೇಳ್ತೀವಿ. ಓಕೆನಾ. ಒನ್ಸ್ ದಿ SCR ಇಸ್ ಟ್ರಿಗರ್ಡ್, ಗೇಟ್ ಹ್ಯಾಸ್ ನೋ ಕಂಟ್ರೋಲ್ ಓವರ್ ದಿ ಕಂಡಕ್ಷನ್ ಆಫ್ SCR, ರೈಟ್. ಸೊ ದಿ ಓನ್ಲಿ ವೇ ಟು ಟರ್ನ್ ಆಫ್ ದಿ SCR ಇಸ್ ಟು ರೆಡ್ಯೂಸ್ ದಿ ಆ್ಯನೋಡ್ ಟು ಕ್ಯಾಥೋಡ್ ವೋಲ್ಟೇಜ್, ದಟ್ ಈಸ್ ನೋಡಿ VF ಅಂತಿದೆಯಲ್ಲ, ಅಲ್ಲಿ VF to 0, ಅದನ್ನು 0 ಮಾಡಿಬಿಟ್ರೆ ಏನಾಗುತ್ತೆ, ನಾವು ಆಫ್ ಮಾಡ್ಬೋದು. ಇಲ್ಲಿ ಈ ಟೆಕ್ನಾಲಜಿ ಅಂದರೆ 2 ಟ್ರಾನ್ಸಿಸ್ಟರ್ ಅನಾಲಜಿನಲ್ಲಿ ಏನಾಗುತ್ತೆ, ಗೇಟ್ ಸಪ್ಲೈನ ತೆಗೆದ್ರೂ ಕೂಡ ಆಫ್ ಆಗಲ್ಲ, SCR ಆನಲ್ಲೇ ಇರುತ್ತೆ. ನೀವೇನಾದರೂ ಈ ಫಾರ್ವರ್ಡ್ ವೋಲ್ಟೇಜ್ ಕೊಟ್ಟಿರ್ತೀರಲ್ಲ, ಅಂದರೆ ಫಾರ್ವರ್ಡ್ ಬಯಾಸಿಂಗ್ ಆಫ್ ಸ್ಮಾಲ್ ವೋಲ್ಟೇಜ್ ಈಸ್ ಅಪ್ಲೈಡ್ ಬಿಟ್ವೀನ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಅಲ್ವಾ, ಅದನ್ನು ರಿಮೂವ್ ಮಾಡಿಬಿಟ್ರೆ, ಸೊ VF ಅಂತಿದೆ ನೋಡಿ ಥ್ರೂ ರೆಜಿಸ್ಟರ್, ಅದನ್ನು ಕೂಡ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಅದು ಆಟೋಮೆಟಿಕಲಿ ಟ್ರಾನ್ಸಿಸ್ಟರ್ ಏನಾಗುತ್ತೆ, ಅಂದರೆ SCR ಏನಾಗುತ್ತೆ, ಆಫ್ ಆಗುತ್ತೆ. ಓಕೆ. ಸೊ ದಿಸ್ ಇಸ್ ದಿ ಆ್ಯಕ್ಚುಲ್ ವರ್ಕಿಂಗ್ ಆಫ್ ದಿ 2 ಟ್ರಾನ್ಸಿಸ್ಟರ್ ಅನಾಲಜಿ ಆಫ್ ದಿ SCR. So next, let's see some of the specifications of SCR. Okay. So here we have some specifications regarding to SCR, in which first one is gate control. ಏನಿದೆ ಗೇಟ್ ಕಂಟ್ರೋಲ್ ಅಂದರೆ, a forward biased SCR can be turned on by the application of
a positive voltage to the gate and cathode terminal of the SCR. This is called gate control ಅಷ್ಟೇ. ಸೊ ಫಾರ್ವರ್ಡ್ ಬ್ಯಾಸ್ಡ್ ಕಂಡೀಷನಲ್ಲಿ ವೋಲ್ಟೇಜ್ನ ಗೇಟ್ ಮತ್ತು ಕ್ಯಾಥೋಡ್ ಟರ್ಮಿನಲ್ ಆಫ್ ಎಸ್ ಸಿ ಆರ್ಗೆ ಅಪ್ಲೈ ಮಾಡಿದ್ರೆ ಎಸ್ ಸಿ ಆರ್ ಟರ್ನ್ ಆನ್ ಆಗುತ್ತಲ್ವ, ಅದನ್ನು ಗೇಟ್ ಕಂಟ್ರೋಲ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಫಾರ್ವರ್ಡ್ ಬ್ರೇಕ್ ಓವರ್ ವೋಲ್ಟೇಜ್. ಸೊ ಫಾರ್ವರ್ಡ್ ಬ್ರೇಕ್ ಓವರ್ ಬೇರೆ ನೋಡಿ, ಇದು ಬ್ರೇಕ್ ಓವರ್ ವೋಲ್ಟೇಜ್ ಬೇರೆ, ಬ್ರೇಕ್ ಡೌನ್ ವೋಲ್ಟೇಜ್ ಬೇರೆ. ಬ್ರೇಕ್ ಡೌನ್ ಅಂದರೆ ಏನು, ಆ ವೋಲ್ಟೇಜ್ಗಿನ ಜಾಸ್ತಿ ಅಂದರೆ ಬ್ರೇಕ್ ಡೌನ್ ವೋಲ್ಟೇಜ್ ಅಂದರೆ ಇಟ್ ಇಸ್ ಎ ವೋಲ್ಟೇಜ್ ಇಫ್ ಯು ಅಪ್ಲೈಡ್ the voltage above which voltage, then automatically the device gets damage ಆಗುತ್ತಲ್ಲ, that is called breakdown voltage. ಓಕೆನಾ. ಸೊ ಬ್ರೇಕ್ ಓವರ್ ಬೇರೆ. ಬ್ರೇಕ್ ಓವರ್ ವೋಲ್ಟೇಜ್ ಅಂದರೆ ಏನಪ್ಪ ಅಂದರೆ ಇಟ್ ಇಸ್ ವೋಲ್ಟೇಜ್ above which the SCR enters the conduction region in the absence of the gate supply. ಓಕೆನಾ. ಈ ಬ್ರೇಕ್ ಓವರ್ ವೋಲ್ಟೇಜಲ್ಲಿ ಏನಾಗುತ್ತೆ, ನೀವು ಆ್ಯನೋಡ್ ಟು ಕ್ಯಾಥೋಡ್ ವೋಲ್ಟೇಜ್ ಸಪ್ಲೈ ಕೊಡ್ತೀರಲ್ಲ, ಆ ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತಾ ಏನಾಗುತ್ತೆ, ಎಬೋ ವಿ ಬಿ ಒ ಬ್ರೇಕರ್ ವೋಲ್ಟೇಜಿನ ಜಾಸ್ತಿ ಹೋದರೆ ಆಟೋಮೆಟಿಕ್ಕಾಗಿ ಎಸ್ ಸಿ ಆರ್ ಆನ್ ಆಗುತ್ತೆ ಇನ್ ದಿ ಆಬ್ಸೆನ್ಸ್ ಆಫ್ ಗೇಟ್ ಸಪ್ಲೈ. ಅವಾಗ ಗೇಟ್ ಸಪ್ಲೈನ ರಿಮೂವ್ ಮಾಡಿದ್ರು ಕೂಡ ಎಸ್ ಸಿ ಆರ್ ಆನಲ್ಲೇ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ರಿವರ್ಸ್ ಬ್ರೇಕರ್ ವೋಲ್ಟೇಜ್. ಏನಿದು ರಿವರ್ಸ್ ಬ್ರೇಕರ್ ವೋಲ್ಟೇಜ್ ಅಂದರೆ, ಸೊ ಇಟ್ ಈಸ್ ವೋಲ್ಟೇಜ್ ವೆನ್ ದಿ ರಿವರ್ಸ್ ಬಯಾಸ್ ಆನ್ ದಿ ಎಸ್ ಸಿ ಆರ್ ಈಸ್ ಇನ್ಕ್ರೀಸ್ಡ್ ಬಿಯಾಂಡ್ ರಿವರ್ಸ್ ಬ್ರೇಕರ್ ವೋಲ್ಟೇಜ್, ದಿ ಎಸ್ ಸಿ ಆರ್ ಗೆಟ್ಸ್ ಡ್ಯಾಮೇಜ್ಡ್ ಆ್ಯಂಡ್ ಲಾರ್ಜ್ ರಿವರ್ಸ್ ಕರೆಂಟ್ ಫ್ಲೋಸ್. ಏನಪ್ಪ ಅಂದರೆ, ನೀವು ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ನೆಗೆಟಿವ್ ವೋಲ್ಟೇಜ್ನ ಎಬೋ ದಿಸ್ ವೋಲ್ಟೇಜ್ ಎಬೋ ವಿ ಬಿ ಆರ್ ನೀವು ಕೊಡ್ತಾ ಹೋದರೆ ಏನಾಗುತ್ತೆ, ಎಸ್ ಸಿ ಆರು ಡ್ಯಾಮೇಜ್ ಆಗುತ್ತಲ್ವ, ದಟ್ ಈಸ್ ಕಾಲ್ಡ್ ರಿವರ್ಸ್ ಬ್ರೇಕ್ ಓವರ್ ವೋಲ್ಟೇಜ್. ನೆಕ್ಸ್ಟ್ ಒನ್ ಈಸ್ ಫೈರಿಂಗ್ ಆ್ಯಂಗಲ್. ಏನು ಫೈರಿಂಗ್ ಆ್ಯಂಗಲ್ ಅಂದರೆ ಏನಪ್ಪ ಅಂದರೆ, ದಿ ಟೈಮ್, ಇಟ್ ಈಸ್ ಅ ಟೈಮ್, ಓಕೆ, ದಿ ಟೈಮ್ ಆಫ್ಟರ್ ದಿ ಇನ್ಪುಟ್ ವೋಲ್ಟೇಜ್ ಸ್ಟಾರ್ಟ್ಸ್ ಟು ಗೋ ಪಾಸಿಟಿವ್ until the thyristor or what we call SCR is fired is called firing angle. Once again I will repeat, the time after the input voltage starts to go positive until the SCR is fired is called firing angle. ಅಷ್ಟೇ. ಓಕೆನಾ. ನೆಕ್ಸ್ಟ್ ಒನ್ ಈಸ್ ನೋಡಿ, ಇದೇನಪ್ಪ ಇದು ಫೈರಿಂಗ್ ಆ್ಯಂಗಲ್ ಅಂದರೆ, ಇದನ್ನು ಟೈಮ್ ಅಂತ ತಗೊತೀವಿ. ಓಕೆನಾ. ಏನು ಟೈಮ್ ಅದು, ಇಟ್ ಈಸ್ ಅ ಟೈಮ್ ಆಫ್ಟರ್ ದಿ ಇನ್ಪುಟ್ ವೋಲ್ಟೇಜ್ ಸ್ಟಾರ್ಟ್ಸ್ ಟು ಗೋ ಪಾಸಿಟಿವ್. ಅಂದರೆ ಯಾವಾಗ ಇನ್ಪುಟ್ ವೋಲ್ಟೇಜು ಪಾಸಿಟಿವ್ ಆಗೇ ಇರುತ್ತೆ, ಅಂದರೆ ಪಾಸಿಟಿವ್ ವೋಲ್ಟೇಜೇ ಇರುತ್ತೋ, ಅಂದರೆ ಒಂದು ಸರಿ ಅಂದರೆ ಎಸ್ ಸಿ ಆರ್ ಫೈರ್ ಆಗೋವರೆಗೂ ಏನಾಗುತ್ತೆ, ಪಾಸಿಟಿವ್ ವೋಲ್ಟೇಜಲ್ಲೇ ಇರುತ್ತದು. ನೀವು ಆ್ಯನೋಡ್ ಬಿಟ್ವೀನ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ವೋಲ್ಟೇಜ್ ಕೊಟ್ಟಾಗ ನಾವು ಟೈಮ್ನ ಮೆಷರ್ ಮಾಡ್ತೀವಿ, ಎಲ್ಲಿವರೆಗೂ ಅಂದರೆ ಎಸ್ ಸಿ ಆರ್ ಆನ್ ಆಗೋವರೆಗೂ ಎಲ್ಲಿವರೆಗೂ ವೋಲ್ಟೇಜ್ ಪಾಸಿಟಿವಲ್ಲೇ ಇರುತ್ತೋ, ದಟ್ ಈಸ್ ಕಾಲ್ಡ್ ಫೈರಿಂಗ್ ಆ್ಯಂಗಲ್ ಅಷ್ಟೇ. ಸೊ ಇಟ್ ಈಸ್ ದ ಟೈಮ್ ಆಫ್ಟರ್ ದಿ ಇನ್ಪುಟ್ ವೋಲ್ಟೇಜ್ ಸ್ಟಾರ್ಟ್ಸ್ ಟು ಗೋ ಪಾಸಿಟಿವ್ ಅಂಟಿಲ್ ದಿ ಥೈರಿಸ್ಟರ್ ಇಸ್ ಫೈರ್ಡ್. ಅಂದರೆ ಥೈರಿಸ್ಟರ್ ಫೈರ್ ಅಂದರೆ ಆನ್ ಆಗೋವರೆಗೂ ಏನು ಪಾಸಿಟಿವ್ ವೋಲ್ಟೇಜ್ ಇರುತ್ತಲ್ವಾ, ಆ ಪಾಸಿಟಿವ್ ವೋಲ್ಟೇಜ್ ಎಷ್ಟು ಟೈಮ್ವರೆಗೂ ಇರುತ್ತೋ ಆ ಟೈಮ್ನ ನಾವು ಫೈರಿಂಗ್ ಆ್ಯಂಗಲ್ ಅಂತ ತಗೊತೀವಿ, ಅಥವಾ ಡಿಲೇ ಆ್ಯಂಗಲ್ ಅಂತ ಕೂಡ ಕರಿಬೋದು, ಇಲ್ಲ ಟ್ರಿಗರಿಂಗ್ ಆ್ಯಂಗಲ್ ಅಂತ ಕೂಡ ಕರಿಬೋದು. ಫೈರಿಂಗ್ ಆ್ಯಂಗಲ್ಲು, ಡಿಲೇ ಆ್ಯಂಗಲ್ಲು, ಟ್ರಿಗರಿಂಗ್ ಆ್ಯಂಗಲ್ ಮೂರು ಒಂದೇ ಮೀನಿಂಗು. ನೆಕ್ಸ್ಟ್ ಒನ್ ಈಸ್ ಲ್ಯಾಚಿಂಗ್ ಕರೆಂಟ್. ಸೊ ಲ್ಯಾಚಿಂಗ್ ಕರೆಂಟ್ ಅಂದರೆ ಇಟ್ ಈಸ್ ದಿ ಮಿನಿಮಮ್ ಫಾರ್ವರ್ಡ್ ಕರೆಂಟ್ that has to be maintained in order to switch the SCR from the forward blocking state ಅಂದರೆ ಆಫ್ ಸ್ಟೇಟ್ ಅಂತ, ಫಾರ್ವರ್ಡ್ ಬ್ಲಾಕಿಂಗ್ ಸ್ಟೇಟ್ ಟು ಆನ್ ಸ್ಟೇಟ್. ಅಂದರೆ ಆಫಲ್ಲಿರೋ ಎಸ್ ಸಿ ಆರ್ನ ಆನ್ ಸ್ಟೇಟಿಗೆ ತಗೊಂಡು ಹೋಗೋದಕ್ಕೆ ಸಮ್ ಅಮೌಂಟ್ ಆಫ್ ಮಿನಿಮಮ್ ಫಾರ್ವರ್ಡ್ ಕರೆಂಟ್ ಬೇಕಾಗುತ್ತಲ್ಲ, ದಟ್ ಕರೆಂಟ್ ಹ್ಯಾಸ್ ಟು ಬಿ ಮೇಂಟೈನ್ ಮಾಡಬೇಕಾಗುತ್ತಲ್ಲ, ದಟ್ ಕರೆಂಟ್ ಇಸ್ ಕಾಲ್ಡ್ ಲ್ಯಾಚಿಂಗ್ ಕರೆಂಟ್. ಓಕೆ. ಸೊ ಇಲ್ಲೇನಾಗುತ್ತೆ, ಲ್ಯಾಚಿಂಗ್ ಕರೆಂಟ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದಿ ಹೋಲ್ಡಿಂಗ್ ಕರೆಂಟ್. ನೆಕ್ಸ್ಟ್ ಹೋಲ್ಡಿಂಗ್ ಕರೆಂಟ್ ಅಂತಿದೆಯಲ್ಲ, ಅದಕ್ಕಿಂತ ಜಾಸ್ತಿ ಇರುತ್ತೆ, ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ ಎಸ್ ಸಿ ಆರಲ್ಲಿ. Okay. So next one is holding current. Holding current is the minimum forward current below which the SCR switches over from the state from the on state. Okay. So SCR switches over from the on state to the forward blocking state ಅಂದರೆ ಆಫ್ ಸ್ಟೇಟ್ಗೆ ಹೋಗುತ್ತೆ. ಅಂದರೆ ಆನ್ ಸ್ಟೇಟಿಂದ ಆಫ್ ಸ್ಟೇಟ್ಗೆ ಹೋಗೋದಕ್ಕೆ ಒಂದು ಮಿನಿಮಮ್ ಫಾರ್ವರ್ಡ್ ಕರೆಂಟು ಏನಿದೆ ಬಿಲೋ ದಟ್ ಲೆವೆಲ್ ಏನಾಗುತ್ತೆ. ಹಿಂಗೆ ಅಂದರೆ ಈ ಹೋಲ್ಡಿಂಗ್ ಕರೆಂಟ್ ಅಂದರೆ ಏನಪ್ಪ ಅಂದರೆ ಎಸ್ ಸಿ ಆರಲ್ಲಿರೋ ಒಂದು ಮಿನಿಮಮ್ ಫಾರ್ವರ್ಡ್ ಕರೆಂಟ್ಗಿಂತ ಒಂದು ಮಿನಿಮಮ್ ಕರೆಂಟ್ ಅಂತ ಇರೋ ಅದಕ್ಕಿಂತ ಕಡಿಮೆ ಆದಾಗ ಕರೆಂಟ್ ಹೋಲ್ಡ್ ಅಂದರೆ ಇಟ್ಕೊಂಡಿರ್ತಲ್ಲ ಎಸ್ ಸಿ ಆರ್ ಆನ್ ಆದಾಗ ಚಾರ್ಜ್ ಸ್ಟೋರ್ ಆಗಿರುತ್ತಲ್ವ, ಅದಕ್ಕಿಂತ ಕಡಿಮೆ ಆದಾಗ ಅಂದರೆ ಮಿನಿಮಮ್ ಕರೆಂಟಿಗಿಂತ ಫಾರ್ವರ್ಡ್ ಕರೆಂಟಿಗಿಂತ ಬಿಲೋ ಲೆವೆಲ್ ಹೋದಾಗ ಕರೆಂಟ್ ಏನಾಗುತ್ತೆ, ಎಸ್ ಸಿ ಆರ್ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಆನಲ್ಲಿರೋದು ಆಫ್ ಆಗುತ್ತಲ್ವ, ದಟ್ ಈಸ್ ಕಾಲ್ಡ್ ಹೋಲ್ಡಿಂಗ್ ಕರೆಂಟ್. ಓಕೆ. ಹೋಲ್ಡಿಂಗ್ ಕರೆಂಟ್ ಮೀನ್ಸ್ ಇಟ್ ಈಸ್ ದಿ ಮಿನಿಮಮ್ ಫಾರ್ವರ್ಡ್ ಕರೆಂಟ್ ಬಿಲೋ ವಿಚ್ the SCR switches over from on state to the forward blocking state or off state. Okay. The holding current is usually lesser than ಅಥವಾ lower than the latching current. ಯಾವಾಗಲೂ ಕೂಡ ಹೋಲ್ಡಿಂಗ್ ಕರೆಂಟು ಲ್ಯಾಚಿಂಗ್ ಕರೆಂಟ್ಗಿಂತ ತುಂಬ ಕಡಿಮೆ ಇರುತ್ತೆ, ಲೆಸ್ಸರ್ ದೆನ್.
latching current. Okay, holding current is less than the latching current, okay. So next we move on to the next semiconductor device, that is diac. ಏನಿದು ಡಯಾಕ್ ಅಂದರೆ DIAC, ಡಯಾಕ್ ಅಂದರೆ ಡೈ ಎ ಸಿ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್, ಡೈ ಅಂದರೆ ಟೂ ಅಂತಲ್ವಾ ಅಲ್ಲಿ. ಸೊ ಯಾಕೆ ಅಂದರೆ ಇಟ್ ಇಸ್ ಎ ಟೂ ಡೈರೆಕ್ಷನಲ್ ಅಂದರೆ ಟೂ ಡೈಮೆನ್ಷನ್ ಅಥವಾ ಟೂ ಟರ್ಮಿನಲ್ ಡಿವೈಸ್, ಹೆನ್ಸ್ ನೇಮ್ ಕಾಲ್ಡ್ ಡಯಾಕ್. ಇದರಲ್ಲಿ ಓನ್ಲಿ ಟೂ ಟರ್ಮಿನಲ್ಸ್ ಇದೆ. ಸೊ ಟರ್ಮಿನಲ್ಸ್ ಆರ್ ನಾಟ್ ನೇಮ್ಡ್, ಅದಕ್ಕೇನು ನೇಮಿಂಗ್ ಇಲ್ಲ, ಬಿಕಾಸ್ ಇಟ್ ಇಸ್ ಎ ಟೂ ಟರ್ಮಿನಲ್ ಡಿವೈಸ್. ಟೂ ಟರ್ಮಿನಲ್ಸ್ ಅಂದ್ರೆ ಏನು, ಇಟ್ ಕಂಡಕ್ಟ್ಸ್ ಇನ್ ಐದರ್ ಡೈರೆಕ್ಷನ್, ಹೇಗೆ ಬೇಕಾದ್ರೆ ಕಂಡಕ್ಟ್ ಮಾಡುತ್ತೆ. ಅಂದರೆ ಎರಡೂ ಡೈರೆಕ್ಷನಲ್ಲಿ ಕೂಡ ಇದನ್ನು ಡಯಾಕ್ನ ಆನ್ ಮಾಡ್ಬೋದು, ಜಸ್ಟ್ ಲೈಕ್ ರೆಸಿಸ್ಟರ್ ಇದೆಯಲ್ಲ ಹಾಗೆ. ಸೊ ರೆಸಿಸ್ಟರ್ಗೆ ಏನು ಪೊಲಾರಿಟಿ ಇದೆಯಾ ಅದೇ ಥರ ಡಯಾಕ್ ಕೂಡ ಯಾವುದೇ ಪೊಲಾರಿಟೀಸ್ ಇರೋದಿಲ್ಲ. ನೋಡಿ ಈ ಥರ ಇರೋ ಥರ ಅಪಿಯರೆನ್ಸ್ ನೋಡೋಕೆ ಈ ಥರ ಇರುತ್ತಿದ್ದು ನೋಡಲಿಕ್ಕೆ. ಸೊ ಇದನ್ನು ಹೇಗೆ ಬೇಕಾದ್ರೂ ನೀವು ಯಾವುದೇ ಡೈರೆಕ್ಷನ್, ಎರಡು ಡೈರೆಕ್ಷನ್ ಕೂಡ ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ಎ ಬೈ ಡೈರೆಕ್ಷನಲ್ ಡಿವೈಸು, ಅದಕ್ಕೆ ಇದರಲ್ಲಿ ಪೊಲಾರಿಟೀಸ್ ಕೂಡ ನೇಮಿಂಗ್ ಇಲ್ಲ, ಇಲ್ಲಿ ಆ್ಯನೋಡ್ ಕ್ಯಾಥೋಡ್ ಅಂತ ಏನೂ ಕೊಟ್ಟಿಲ್ಲ. ಇದು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಟ್ ಈಸ್ ಎ ಟೂ ಡೈರೆಕ್ಷನಲ್ ಡಿವೈಸ್ ಅಥವಾ ಬೈ ಡೈರೆಕ್ಷನಲ್ ಡಿವೈಸ್ ಅಂತ ಕರಿತೀವಿ. ಇಟ್ ಕಂಡಕ್ಟ್ಸ್ ಇನ್ ಬೋತ್ ದಿ ಡೈರೆಕ್ಷನ್ಸ್ ಆರ್ ಐದರ್ ಡೈರೆಕ್ಷನ್ ಅಂತ ಹೇಳ್ಬೋದು, ಓಕೆನಾ. ಇದನ್ನು ಹೇಗೆ ಬೇಕಾದ್ರೆ ನೀವು ಕನೆಕ್ಟ್ ಮಾಡ್ಬೋದು. ಇದು ಎರಡು ಡೈರೆಕ್ಷನ್ ಕೂಡ ಆನ್ ಆಗ್ತಾ ಹೋಗುತ್ತೆ ಡಯಾಕು, ಓಕೆ. Okay, so this is the symbol and the construction of the diac. These are the symbols and the construction of the diac here. So it is a two terminal device with 3 layers, P and P. So P and P are the 3 layers here. So it is a bidirectional device. It is mainly used for triggering triacs. ಟ್ರ್ಯಾಕ್ನ ಟ್ರಿಗರ್ ಮಾಡೋಕ್ಕೋಸ್ಕರ, ಟ್ರಿಗರ್ ಅಂದರೆ ಏನು, ಆನ್ ಮಾಡೋದಂತಷ್ಟೇ. ಟ್ರ್ಯಾಕ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವೋ ನಾವು ಪವರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟಲ್ಲಿ, ಆ ಟ್ರ್ಯಾಕ್ನ ಟ್ರಿಗರ್ ಮಾಡೋಕ್ಕೆ ಅಂದರೆ ಆನ್ ಮಾಡೋಕ್ಕೆ ಡಯಾಕ್ ಬೇಕು. ಅಂದರೆ ಟ್ರ್ಯಾಕ್ ಎಲ್ಲಿರುತ್ತೋ ಅಲ್ಲಿ ಡಯಾಕ್ ಇರಲೇಬೇಕು ಅಂತ ನೆನ್ಪಿಟ್ಕೊಳ್ಳಿ, ಓಕೆ. ಸೊ ದಿಸ್ ಮೀನ್ಸ್ ಏನಾಗುತ್ತೆ, ಇಟ್ ಕಂಡಕ್ಟ್ಸ್ ಇನ್ ಐದರ್ ಡೈರೆಕ್ಷನ್ ಬಿಕಾಸ್ ದಿ ಸಿಂಬಲ್ ಹಿಯರ್ ಹ್ಯಾಸ್ ದಿ ಆ್ಯರೋಸ್ ಇನ್ ಬೋತ್ ಡೈರೆಕ್ಷನ್. ಎರಡು ಡೈರೆಕ್ಷನ್ ಕೂಡ ಆ್ಯರೋ ಇರುತ್ತೆ. ಇಲ್ಲಿ ಮಿಸ್ ಆಗಿದೆ ಆ್ಯರೋ ಇಲ್ಲಿ ಡಯಾಗ್ರಾಮಲ್ಲಿ. ಸೊ ಎರಡು ಡೈರೆಕ್ಷನ್ ಕೂಡ ಆ್ಯರೋ ಇರುತ್ತೆ, ಅದಕ್ಕೆ ಇದನ್ನು ಬೈ ಡೈರೆಕ್ಷನಲ್ ಡಿವೈಸ್ ಅಂತ ಕರಿತೀವಿ. ಸೊ ದಿಸ್ ಮೀನ್ಸ್ ಇಟ್ ಕಂಡಕ್ಟ್ಸ್ ಇನ್ ಐದರ್ ಡೈರೆಕ್ಷನ್. ಸೊ ದಿ ಟರ್ಮಿನಲ್ಸ್ ಆರ್ ನಾಟ್ ನೇಮ್ಡ್, ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಎನಿ ಡೈರೆಕ್ಷನ್. ಸೊ ಇಟ್ ಈಸ್ ಎ ಲೋ ಪವರ್ ಟ್ರಿಗರಿಂಗ್ ಡಿವೈಸ್. ದರ್ ಈಸ್ ನೋ ಕಂಟ್ರೋಲ್ ಟರ್ಮಿನಲ್ ಇನ್ ದಿ ಡಯಾಕ್. ಯಾವುದೇ ಕಂಟ್ರೋಲ್ ಟರ್ಮಿನಲ್ಸು ಇದರಲ್ಲಿ ಇರೋದಿಲ್ಲ, ಯಾವುದೇ ಕಂಟ್ರೋಲ್ ಟರ್ಮಿನಲ್ ಇರೋದಿಲ್ಲ. ಇಟ್ ಈಸ್ ಎ ಟೂ ಟರ್ಮಿನಲ್ ಡಿವೈಸ್ ಡಯಾಕ್, ಓಕೆ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ VI ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಯಾಕ್. VI ಅಂದರೆ ವೋಲ್ಟೇಜ್ ಮತ್ತು ಕರೆಂಟು ಕ್ಯಾರೆಕ್ಟರಿಸ್ಟಿಕ್ಸು. ಸೊ ಇಲ್ಲಿ ವೈ ಆಕ್ಸಲ್ಲಿ ಕರೆಂಟನ್ನ ಬರ್ಕೊಂಡಿದ್ದೀವಿ, ಅದೇ ಥರ ಎಕ್ಸ್ ಆಕ್ಸಲ್ಲಿ ವೋಲ್ಟೇಜ್ ಇದೆ. ಸೊ ವೋಲ್ಟೇಜ್ ವರ್ಸಸ್ ಕರೆಂಟ್ ಇದೆ ಇಲ್ಲಿ. ಸೊ ನಾನು ಹೇಳಿದೆ ಇಟ್ ಇಸ್ ಎ ಬೈ ಡೈರೆಕ್ಷನಲ್ ಡಿವೈಸ್ ಅಂತ. ನೋಡಿ ಅದಕ್ಕೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಡೈಮೆನ್ಷನಲ್ಲೂ ಕೂಡ ಸೇಮ್ ಇದೆ ನೋಡಿ, ಏನೂ ಚೇಂಜಸ್ ಇಲ್ಲ. ಇಲ್ಲಿ ಪ್ಲಸ್ VBY ಇದೆ, ಮೈನಸ್ VBY ಅಂದರೆ ಏನು ಹೇಳಿದೆ ನಿಮಗೆ, ಇಟ್ಸ್ ಎ ವೋಲ್ಟೇಜ್ ಎಬೋವ್ ವಿಚ್ ಏನಾಗುತ್ತೆ ಡಿವೈಸ್ ವಿಲ್ ಟರ್ನ್ಸ್ ಆನ್, ಅಷ್ಟೇ. ಆ ವೋಲ್ಟೇಜ್ಗಿಂತ ಜಾಸ್ತಿ ವೋಲ್ಟೇಜ್ ಕೊಟ್ಬಿಟ್ರೆ ನೀವು, ಆವಾಗ ಏನಾಗುತ್ತೆ ಆ ಡಿವೈಸ್ ಆನ್ ಆಗುತ್ತೆ, ಪರ್ಟಿಕ್ಯುಲರ್ ಡಿವೈಸು. VBO ಅಂದರೆ ಇಟ್ ಇಸ್ ಎ ವೋಲ್ಟೇಜ್ ಎಬೋವ್ ವಿಚ್ ದಿ ಅಪ್ಲಿಕೇಶನ್ ವೋಲ್ಟೇಜ್ ಎಕ್ಸೀಡ್ಸ್ ದಿ VBO, ಅಂದರೆ ಎಬೋವ್ ವಿಚ್ ಏನಾಗುತ್ತೆ ಆಟೋಮೆಟಿಕಲಿ ದಿ ಡಿವೈಸ್ ವಿಲ್ ಟರ್ನ್ಸ್ ಆನ್, ಅಷ್ಟೇ. ಅಂದರೆ ಈ VBOಗಿನ ಜಾಸ್ತಿ ವೋಲ್ಟೇಜ್ ನೀವು ಅಪ್ಲೈ ಮಾಡಿದ್ರೆ ಮಾತ್ರ ಡಿವೈಸ್ ಆನ್ ಆಗುತ್ತೆ, ಅಲ್ಲಿವರೆಗೂ ಆನ್ ಆಗಲ್ಲ. ಅದಕ್ಕೆ ನೋಡಿ ಡಯಾಕ್ ಆಫ್ ಅಂತ ಇದೆ ಅಲ್ಲಿವರೆಗೂ, ಸರಿನಾ. ಸೊ this figure shows the VI characteristics of diac. The current through the diac is plotted with respect to voltage across it. The diac remains off ಎಲ್ಲಿವರೆಗೂ, till the applied voltage is less than ಪ್ಲಸ್ ಆರ್ ಮೈನಸ್ VBO. ಏನಿದೆ ಪ್ಲಸ್ ಆರ್ ಮೈನಸ್ ಅಂದರೆ ನೋಡಿ, ಇಲ್ಲಿ ಪ್ಲಸ್ VBO ರೈಟ್ ಸೈಡ್ ಇದೆ, ಈ ಕಡೆ ಲೆಫ್ಟ್ ಸೈಡು ಮೈನಸ್ VBO ಇದೆ. ಯಾಕೆ ಪ್ಲಸ್ ಆರ್ ಮೈನಸ್ VBOನಲ್ಲಿ ಆನ್ ಆಗುತ್ತಲ್ವಾ, ಯಾಕಂದರೆ ಇಟ್ ಇಸ್ ಎ ಟೂ ಡೈರೆಕ್ಷನಲ್ ಡಿವೈಸ್ ಅಲ್ವಾ. ಅಂದರೆ ಬೈ ಡೈರೆಕ್ಷನಲ್ ಡಿವೈಸ್ ತಾನೆ. ನೀವು ಸಪ್ಲೈನ ಡಿವೈಸ್ ಅಂದರೆ ಇದನ್ನು ನೀವು ಕಾಂಪೊನೆಂಟ್ನ ಹೇಗೆ ರಿವರ್ಸ್ ಮಾಡಿದ್ರೂ ಕೂಡ ಆನ್ ಆಗುತ್ತೆ. ಅಂದಮೇಲೆ ನೆಗೆಟಿವ್ ವೋಲ್ಟೇಜ್ ಕೊಟ್ಟರು ಆನ್ ಆಗುತ್ತೆ, ಪಾಸಿಟಿವ್ ವೋಲ್ಟೇಜ್ ಕೊಟ್ಟರು ಆನ್ ಆಗುತ್ತೆ. ಅದಕ್ಕೆ ಪ್ಲಸ್ ಆರ್ ಮೈನಸ್ VBO ಅಂತ ಒಂದೇ ಸರಿ ಹೇಳ್ತಿದ್ದೀನಿ. ಪ್ಲಸ್ VBO ಹೇಳಿ ಮತ್ತೆ ಇನ್ನೊಂದ್ಸರಿ ಮೈನಸ್ VBO ಅಂತ ಹೇಳೋದು ಬೇಡ ಅಂತ. ಅಟ್ ಎ ಟೈಮು ಪ್ಲಸ್ ಆರ್ ಮೈನಸ್ VBOವರೆಗೂ ನೀವು ಅಪ್ಲೈ ಮಾಡ್ತಿರೋ ವೋಲ್ಟೇಜ್ ರೀಚ್ ಆಗೋವರೆಗೂ ಏನಾಗುತ್ತೆ, ಡಯಾಕ್ ರಿಮೈನ್ಸ್ ಇನ್ ಆಫ್ ಸ್ಟೇಟ್, ಅಲ್ಲಿವರೆಗೂ ಆಲ್ಫಾಲೇ ಇರುತ್ತೆ, ಓಕೆ. ದಿ ಡಯಾಕ್ ಟರ್ನ್ಸ್ ಆನ್ ಆ್ಯಂಡ್ ಕಂಡಕ್ಟ್ಸ್ ಹೆವಿಲಿ ಯಾವಾಗ, ಓನ್ಲಿ ವೆನ್ ದಿ ಅಪ್ಲೈಡ್ ವೋಲ್ಟೇಜ್ ಎಕ್ಸೀಡ್ಸ್ ಪ್ಲಸ್ ಆರ್ ಮೈನಸ್ VBO. ಅಂದರೆ ನೀವು ಅಪ್ಲೈ ಮಾಡ್ತಿರೋ ವೋಲ್ಟೇಜು ಏನಾಗುತ್ತೆ, ಪ್ಲಸ್ VBO ಮತ್ತು ಮೈನಸ್ VBOಗಿನ ಎಕ್ಸೀಡ್ ಆದರೆ, ಅದಕ್ಕಿಂತ ಜಾಸ್ತಿ ಆದರೆ ಮಾತ್ರ ಏನಾಗುತ್ತೆ, ಡಯಾಕು ಆನ್ ಆಗುತ್ತೆ, ಓಕೆ. ವಿ ಕ್ಯಾನ್ ಅಬ್ಸರ್ವ್ ದಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಫಾರ್ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್, ಓಕೆ.
Once the DAC turns on, the voltage across it drops to negligible value. ಒಂದ್ಸರಿ ಡ್ಯಾಕ್ ಆನ್ ಆದರೆ ಅಂದರೆ ವಿ ಬಿ ಹೋಗಿನ ಜಾಸ್ತಿ ಕೊಟ್ಬಿಟ್ರೆ ನೀವು ವೋಲ್ಟೇಜು, ಡ್ಯಾಕ್ ಆನ್ ಆದ ತಕ್ಷಣ ಏನಾಗುತ್ತೆ, ದಿ ವೋಲ್ಟೇಜ್ ಅಕ್ರಾಸ್ ಇಟ್ ಡ್ರಾಪ್ಸ್ ಟು ನೆಗ್ಲಿಜಿಬಲ್ ವ್ಯಾಲ್ಯೂ ಅಂದರೆ ವೋಲ್ಟೇಜ್ ಆಟೋಮೆಟಿಕಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಕರೆಂಟ್ ಜಾಸ್ತಿ ಆಗಿ ವೋಲ್ಟೇಜು ಕಡಿಮೆ ಆಗುತ್ತೆ. ನೋಡಿ ರೈಸ್ ಆಗಿ ವಿ ಬಿ ಹೋಗಿನ ಕಡಿಮೆ ಆಗಿಬಿಟ್ಟಿದೆ ನೋಡಿ. ಡ್ಯಾಕ್ ಆನ್ ಆದಮೇಲೆ ಈ ಪ್ಲಸ್ ವಿ ಬಿ ವರೆಗೂ ಹೋದ್ಮೇಲೆ ಏನಾಗುತ್ತೆ, ಅಪ್ಲೈ ಮಾಡಿರೋ ವೋಲ್ಟೇಜು ಆಟೋಮೆಟಿಕಾಗಿ ಡ್ಯಾಕ್ ಆನ್ ಆಗಿ ವೋಲ್ಟೇಜ್ ಏನಾಗುತ್ತೆ, ಲೆಸ್ ಆಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಆಟೋಮೆಟಿಕಲಿ ಡ್ಯಾಕ್ ಒಂದ್ಸರಿ ಆನ್ ಆದಮೇಲೆ ಡ್ಯಾಕ್ ವೋಲ್ಟೇಜು ಕಡಿಮೆ ಆಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನಾವು ಲೆಟ್ಸ್ ಸಿ ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಡ್ಯಾಕ್. ಸೊ these are the fields in which the DACs are being used. So it can be used as a triggering device of track. So track na trigger ಮಾಡಕ್ಕೆ ಯೂಸ್ ಮಾಡ್ತೀವಿ ಇನ್ 3 phase control circuits such as light dimmer circuit ಅಲ್ಲಿ ಯೂಸ್ ಮಾಡ್ತೀವಿ ಇದನ್ನು. ಹೀಟ್ ಕಂಟ್ರೋಲಲ್ಲಿ ಯೂಸ್ ಮಾಡ್ತೀವಿ, ಅಂದರೆ AC ಸಪ್ಲೈ ಯೂಸ್ ಮಾಡಿಕೊಂಡು ಈ ರೂಮ್ ಹೀಟ್ರ್ ಅಂತ ಕರೀತಾರಲ್ಲ, ರೂಮ್ ಹೀಟ್ರಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಮೋಟಾರ್ ಸ್ಪೀಡ್ ಕಂಟ್ರೋಲ್, AC ಮೋಟರ್ ಸ್ಪೀಡ್ ಕಂಟ್ರೋಲ್ ಮಾಡಲು ಕೂಡ ಈ ಡ್ಯಾಕ್ನ ಯೂಸ್ ಮಾಡ್ತಾರೆ. ಸೊ ದಿಸ್ ಕಂಪ್ಲೀಟ್ಸ್ ಟುಡೇಸ್ ಕ್ಲಾಸ್. ಸೊ ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ discuss about the track and its application. Okay, thank you.